ಪಶ್ಚಿಮದಲ್ಲಿ ಸದ್ದು ಮಾಡುತ್ತಾ ರಾಹುಲ್ ರಥಯಾತ್ರೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಉಂಟಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಮೊದಲ ಹಂತದ ಯಾತ್ರೆಯಿಂದ ರಾಹುಲ್ಗೆ ಇಮೇಜ್ ಹೆಚ್ಚಾಗಿದೆ. ನೋಡಿ, ಲೋಕಸಭಾ ಚುನಾವಣೆ ಇದೆ, ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಒಂದು ಸ್ಟ್ರಾಟಜಿಯನ್ನ ಮಾಡಿದೆ. ಅದೇ ಈ ಯಾತ್ರೆ ಮೊದಲ ಹಂತದ ಭಾರತ್ ಜೋಡೋ ಯಾತ್ರೆ ಇತ್ತಲ್ಲ, ಇದರಿಂದ ರಾಹುಲ್ ಗಾಂಧಿ ಅವರ ಇಮೇಜ್ ಇತ್ತಲ್ಲ, ಅದಕ್ಕೆ ಹೆಚ್ಚಿನ ವರ್ಚಸ್ಸು ಬಂದಿತ್ತು. ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕ ತೆಲಂಗಾಣ ಚುನಾವಣೆ ಗೆಲುವಿಗೆ ಈ ಯಾತ್ರೆ ಕಾರಣವಾಗಿತ್ತು. ಹಿಂದಿನ ಯಾತ್ರೆ ಇದೀಗ ಪೂರ್ವ ಪಶ್ಚಿಮ ಉತ್ತರದಲ್ಲಿ ಭಾರತ್ ನ್ಯಾಯ ಯಾತ್ರೆ ನಡೀತಾ ಇದೆ. ರಾಹುಲ್ ಯಾತ್ರೆಯಿಂದ ಪಶ್ಚಿಮ ರಾಜ್ಯಗಳಲ್ಲಿ ಭಾರಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. 14 ರಾಜ್ಯಗಳಲ್ಲಿ ಈ ಭಾರತ್ ನ್ಯಾಯ ಯಾತ್ರೆ ಸಂಚರಿಸಲಿದೆ. ರಾಹುಲ್ ಸಂಚರಿಸುವಂತ ರಾಜ್ಯಗಳಲ್ಲಿ ಬಿಜೆಪಿಯ ಪ್ರಭಾವವೇ ಹೆಚ್ಚಾಗಿದೆ. ಆದ್ರೆ ಈ ಬಾರಿ ರಾಹುಲ್ ಯಾತ್ರೆಯಿಂದ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಬಡವರು, ದೀನ ದಲಿತರ, ಅಲ್ಪಸಂಖ್ಯಾತರ, ಒಬಿಸಿ ಮತಗಳ ಮೇಲೆ ಕಣ್ಣನ್ನ ಇಡಲಾಗಿದೆ. ಕಾಂಗ್ರೆಸ್ನ ಪ್ರಬಲವಾದಂತ ಅಸ್ತ್ರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅನ್ನುವಂಥದ್ದು. ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಒಂದು ಯಾತ್ರೆ ಮಾಡಲಾಗಿತ್ತು, ಅದು ಕೂಡ ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿ ಅವರ ವರ್ಚಸ್ಸನ್ನ ಹೆಚ್ಚು ಮಾಡಿದಂತ ಯಾತ್ರೆ ಅದು. ನಿಜವಾಗ್ಲೂ ಸ್ವತಃ ಕಾಂಗ್ರೆಸ್ಸಿಗರೇ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಅದು ಫಲಶ್ರುತಿಯನ್ನ ಕಾಂಗ್ರೆಸ್ಗೆ ತಂದು ಕೊಟ್ಟಿತ್ತು. ಸೊ ಈಗ ಅದೇ ಥರದ ಇನ್ನೊಂದು ಯಾತ್ರೆಯನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇದನ್ನ ಎಲ್ಲೆಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ನೋಡಿ, ಇದು ಪೂರ್ವ ಪಶ್ಚಿಮ ಉತ್ತರ ಭಾರತದಲ್ಲಿ ಈ ಯಾತ್ರೆ ನಡೆಯುತ್ತೆ. ರಾಹುಲ್ ಯಾತ್ರೆಯಿಂದ ಪಶ್ಚಿಮ ರಾಜ್ಯಗಳಲ್ಲಿ ಭಾರಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ವೈ ಪಶ್ಚಿಮ ರಾಜ್ಯ, ಯಾಕೆ ಪಶ್ಚಿಮ ರಾಜ್ಯವೇ ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖವಾಗಿ 14 ರಾಜ್ಯಗಳ ಪೈಕಿ ಇಲ್ಲಿ ಬಿಜೆಪಿಯ ಪ್ರಭಾವ ಹೆಚ್ಚಿದೆ. ಬಿಜೆಪಿಯ ಪ್ರಭಾವ ಹೆಚ್ಚಿರುವಂತ ಕಾರಣಕ್ಕೆ ಅಲ್ಲಿಯೇ ಈ ಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ನಾವು ಯಾರನ್ನ ಪರಿಗಣಿಸಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತ, ಒಬಿಸಿ ಈ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನ ಸಾಧಿಸುತ್ತೆ. ಕಾರಣ ಯಾಕೆ ಅಂದ್ರೆ, ಇಲ್ಲೂ ಇವರು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿದ್ದು ಬಡವರು, ದೀನ ದಲಿತರು, ಅಲ್ಪಸಂಖ್ಯಾತರು, ಒಬಿಸಿ ಜೊತೆಗೆ ಯುವ ಸಮುದಾಯ. ಈ ಯೋಜನೆಗಳು ಬಂತು ನೋಡಿನಿ, ಈ ಎಲ್ಲ ಯೋಜನೆಗಳು ಕೂಡ ಈ ವರ್ಗದವರನ್ನ ಹೆಚ್ಚಿನದಾಗಿ ಗಮನ ಸೆಳೆಯುವಂತ ನಿಟ್ಟಿನಲ್ಲೇ ಪ್ಲಾನ್ ಮಾಡಿದ್ದು. ಈ ಯಾತ್ರೆ ಕೂಡ ಅದನ್ನೇ ಮಾಡ್ತಾ ಇದೆ.